ನಮಸ್ಕಾರ. ನೋಡಿ, ನನ್ನ ಕಕ್ಷಿದಾರ ಅಂತ ವಿನೋದ ಹನ್ಗೋಡು ಹೋಬಳಿಯ ಒಂದು ಸಣ್ಣ ಗ್ರಾಮದ ಒಂದು ಹುಡುಗಿ ಬಂದ ನಂತರ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಏನಾಗುತ್ತೆ ಅಂದರೆ, ತನ್ನ ಗಂಡ ತನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ, ಕೊಲೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಅವರ ಅತ್ತೆ ಮಾವ ಒಂದನ್ನು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ. ಆ ಕಿರುಕುಳಕ್ಕೋಸ್ಕರ ನಾನು ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದೀನಿ. ಆದರೆ ಆ ಪೊಲೀಸ್ನವರು ದೂರನ್ನು ತಗೊಳ್ದೇ ಬಿ ರಿಪೋರ್ಟನ್ನು ಹಾಕಿದ್ದಾರೆ. ಪ್ರೆಗ್ನೆನ್ಸಿನ ಬಿ ರಿಪೋರ್ಟ್ ಹಾಕಿದ್ದಾರೆ. ನನ್ನ ಗಂಡ ತುಂಬ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾನೆ, ತುಂಬ ಹೆಣ್ಮಕ್ಳ ಜೀವನದ ಆಟ ಆಡಿದ್ದಾನೆ ಅಂತೇಳಿ ಆಕಿನ ಹತ್ರ ಬಂದ ಸಂದರ್ಭದಲ್ಲಿ ನಾನು ಅವರನ್ನು ಆ ಪ್ರಕರಣವನ್ನು ಕೈಗೆತ್ತಿಕೊಂಡು ನೋಡೋ ಸಂದರ್ಭದಲ್ಲಿ ಮೊದಲನೇದಾಗಿ ಕೊಟ್ಟಂಥ ಹುಡುಗಿ ಡಾಕ್ಟರ್ ನಾಗಶ್ರೀ ಅನ್ನೋ ಹುಡುಗಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಡಾಕ್ಟರ್ ನಾಗಶ್ರೀ ಅಂತಕ್ಕಂಥ ಹುಡುಗಿ ಬಂದು ಮೈಸೂರಿನ JSS ವಿದ್ಯಾಲಯದಲ್ಲಿ ಆಯುರ್ವೇದಿಕ್ನಲ್ಲಿ ಡಾಕ್ಟರ್ ಪದವಿಯನ್ನು ಪಡೆದು ವೃತ್ತಿ ಮಾಡಿರೋ ಸಂದರ್ಭದಲ್ಲಿ ಅದೇ ಕಾಲೇಜಿನ ಜೂನಿಯರ್ ಆಗಿರ್ತಕ್ಕಂಥ ಡಾಕ್ಟರ್ ವಿನಯ್ ಕುಮಾರ್ ಅಂತ ಹುಡುಗ ಆಕೆಯನ್ನು ಪ್ರೇಮ ಪಾಶಕ್ಕೆ ಬಲಿಪಡಿಸ್ಕೊಂಡು ಆಕೆ ಜೊತೆ ಓಡಾಟ ಇಟ್ಕೊಂಡು ಕೊನೆಯಲ್ಲಿ ನೀವು ವಯಸ್ಸಿನ ದೊಡ್ಡೋಳು ನಮ್ಮನೆ ಒಪ್ತಾ ಇಲ್ಲ, ಹಾಗಾಗಿ ನಾವು ಸತ್ತೋಗೋಣ, ಸುಸೈಡ್ ಮಾಡ್ಕೊಳ್ಳೋಣ ಅಂತೇಳಿ ಆಕೆನ ಶ್ರೀರಾಮಪುರದ ಲಾಡ್ಜಿಗೆ ಕರ್ಕೊಂಡೋಗಿ ಅಲ್ಲಿ ಆಕೆಗೆ 30 ಟ್ಯಾಬ್ಲೆಟ್ಸನ್ನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ ಮತ್ತು ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ. ಕೊಟ್ಟು ಆಕೆ ಕೋಮಾಗೆ ಹೊರಟೋಗ್ತಾರೆ. ಆದರೆ ಆತ ಕತೆ ಕಟ್ಟೋಂಥದ್ದು ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿದ್ವಿ, ಹಾಗಾಗಿ ನಾನು ಸಾಯಲಿಲ್ಲ, ಅವಳು ಬದುಕ್ಬಿಟ್ಲು ಅನ್ನೋ ಕತೆ ಕಟ್ತಾನೆ. ಆದರೆ ಯಾವುದೇ ಮೆಡಿಕಲ್ ರಿಪೋರ್ಟ್ಗಳು ಆ ಥರ ಇಲ್ಲ. ಸೊ ಇದ್ರ ವಿರುದ್ಧ ಡಾಕ್ಟರ್ ನಾಗಶ್ರೀ ಅವ್ರ ತಂದೆ ಏನು ಮಾಡ್ತಾರೆ, ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನಲ್ಲಿ ಆಕೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ ನಾಗ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಚಾರ್ಜ್ ಶೀಟ್ ಕೂಡ ಆಗ್ತದೆ. ಸದ್ಯದಲ್ಲಿ ಆ ಚಾರ್ಜ್ ಶೀಟ್ ನಡೆಯೋ ಸಮಯದಲ್ಲಿ ಆತ ಮನೆ ಉಚ್ಚ ನ್ಯಾಯಾಲಯದಲ್ಲಿ ಆ ಪ್ರಕರಣವನ್ನು ನಡೀಬಾರ್ದು ಅಂತ ಸ್ಟೇ ತೊಗೊಂಡಿದ್ದಾನೆ. ಪ್ರಕರಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಇದಾದ ನಂತರ ಆತನ ಮೇಲೆ ಇನ್ನೊಂದು ಪ್ರಕರಣ ದಾಖಲಾಗಿದೆ, ನಮ್ಮ ಗಮನಕ್ಕೆ ಬಂತು. ಆ ಪ್ರಕರಣದಲ್ಲಿ ಮೈಸೂರಿನ ಒಬ್ಬ ಗೌತಮಿ ಹಿರೇಮಠ ಅಂತ ಹುಡುಗಿನ ಫೇಸ್ಬುಕ್ನಲ್ಲಿ ಲವ್ ಮಾಡಿ ಆಕೆಗೆ ಏನೋ ಹಿಂಸೆಯನ್ನು ಕೊಟ್ಟು ಆಕೆ ಕೂಡ ನೇಣು ಹಾಕೊಂಡು ತೀರೋಗಿತ್ತು. ಈತನ ವಿರುದ್ಧ ಕುವೆಂಪುನಗರ ಪೊಲೀಸ್ ಸ್ಟೇಷನಲ್ಲಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ. ಅಬೇಟ್ಮೆಂಟ್ ಆಫ್ ಸುಸೈಡ್ ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ. ಆ ಚಾರ್ಜ್ ಶೀಟ್ ಹಾಕಿ ಆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರ ಕೊರತೆಗಳು, ಕೆಲವು ಮೂಲೆ ಸಾಕ್ಷಿಗಳನ್ನ ಕೋರ್ಟ್ ಪರಿಗಣಿಸಿ ಆತನ ಬಿಡುಗಡೆ ಮಾಡಿದೆ. ಇದಾದ ನಂತರ ಈಕೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಈ ಪ್ರಕರಣ ಪ್ರೊಟೆಸ್ಟೇಷನ್ ರೆಡಿ ಮಾಡ್ತಾ ಇದ್ವಿ. ಈ ರೆಡಿ ಮಾಡೋ ಸಂದರ್ಭದಲ್ಲಿ ನಿನ್ನೆ ಡಾಕ್ಟರ್ ನಾಗಶ್ರೀ ಮೃತರಾಗಿದ್ದಾಳೆ. ಸತತ 12 ವರ್ಷಗಳ ಕಾಲ ಆಕೆ ಬ್ರೈನ್ ಹ್ಯಾಮರೇಜ್ ಆಗಿ ಒಬ್ಬ ಡಾಕ್ಟ್ರು ಹೇಗೆ ತೀರೋದು ಅನ್ನೋದು ಒಂದು ಆ ನೋವಿನ ಸಂಗತಿ ಇದೆಯಲ್ಲ, ಆ ನೋವಿನ ಸಂಗತಿಗೋಸ್ಕರನೇ ಈ ಥರ ಮಕ್ಕಳ ಜೀವನ ಆಟ ಆಡೋಂಥ ವ್ಯಕ್ತಿ ಮುಂದೆ ಆಗಬಾರ್ದು. ಯಾರು ಈ ವೈಟ್ ಕಲರ್ ಕ್ರಿಮಿನಲ್ಸ್ ಅಂತ ಏನು ಹೇಳ್ತೀವಿ, ಇಂಥ ವ್ಯಕ್ತಿಗಳು ಹೆಣ್ಮಕ್ಳನ್ನ ಬಲಿಪಶು ಮಾಡ್ತಾ ಇದ್ದಾರೆ, ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ತಮ್ಮ ಮಾಧ್ಯಮ ಮುಂದೆ ಈ ವಿಷಯನ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಪ್ರಕರಣ ಬಾಕಿ ಇದೆ. ಡಾಕ್ಟರ್ ನಾಗಶ್ರೀ ಕೇಸ್ ಇನ್ನೂ ಕೂಡ ಮುಗ್ದಿಲ್ಲ. ಹೈಕೋರ್ಟಲ್ಲಿ ಇನ್ನೂ ಕೂಡ ಜಡ್ಜ್ಮೆಂಟ್ ಬಾಕಿ ಇದೆ. ಮತ್ತು ಈಕೆ ಪ್ರಕರಣ ಕೂಡ ಆಗ್ತೈತೆ. ಆಕೆ ಬಂದು ಗನ್ ಇದೆ, ಅವ್ನು ಗನ್ ಶೂಟ್ ಮಾಡಿದ್ದಾನೆ, ನನಗೆ ಡ್ರಗ್ಸ್ ಕೊಡ್ತಾ ಇದ್ದ, ದಿನ ಔಷಧಿ ಜ್ಯೂಸ್ಗೆ ಮತ್ತೊಬ್ಬರ ಔಷಧಿಯಾಗಿ ಕೊಟ್ಟು ಇದು ಮಾಡ್ತಾ ಇದ್ದ, ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಕೇಳಿದ್ರೆ ಪೊಲೀಸ್ನವರು, ಹುಣಸೂರು ಗ್ರಾಮಾಂತರ ಪೊಲೀಸ್ನವರು ಆತನ ವಿರುದ್ಧ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಸೊ ಇದ್ರ ವಿರುದ್ಧ ಹೋರಾಟ ನಡೀತಾ ಇದೆ ಸರ್. ಹಾಗಾಗಿ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋಷ್ಟೇ, ಮುಂದೆ ಹೆಣ್ಮಕ್ಳು ಎಚ್ಚೆತ್ಕೊಂಡಿರಿ. ಈ ಥರ ವೈಟ್ ಕಲರ್ ಕ್ರಿಮಿನಲ್ಸ್ ಯಾವ್ದಾರ ಇದ್ದರೆ ಅವ್ರ ಪ್ರೇಮ ಬಲಿಪಶು ಆಗ್ಬಿಡಿ ಪ್ರೇಮಕ್ಕೆ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಈತ ಬಂದು ಡಾಕ್ಟ್ರು ಈತನ ಕೂಡ JSS ಅಲ್ಲಿ ಆಯುರ್ವೇದಿಕ್ ಓದಿರ್ತಕ್ಕಂಥನು. ಮೊದಲು ಡಾಕ್ಟ್ರು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಮುಂಚೆ, ಆಯುರ್ವೇದಿಕಲ್ಲಿ ನೋಂದಣಿ ಮಾಡೋಕ್ಕೆ ಮುಂಚೆನೇ ಈ ಡಾಕ್ಟರ್ ನಾಗಶ್ರೀ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ ಅಂತ ನಮಗೆ ವಿಷಯ ಬಂದಿದೆ. ತದನಂತರ ಈತ ಹನಗೋಡ್ನಲ್ಲಿ ಡಾಕ್ಟರ್ ವೃತ್ತಿ ಮಾಡ್ಕೊಂಡಿದ್ದಾನೆ. ಈತ ಕೇವಲ ಹೆಣ್ಮಕ್ಳು ಈ ಥರ ಹಿಂಸೆ ಕೊಡ್ತಾ ಇರತಕ್ಕಂಥದ್ದು. ಆಕೆ ನನ್ನ ಫಿರ್ಯಾದಿ ಕಂಪ್ಲೇಂಟ್ ಯಾರು ಬಂದಿದ್ದಾರೆ, ನೀವೇ ವಿನೋದ ಅಂತ ಹೆಂಡತಿ, ಮದುವೆಯಾಗಿ 15 ದಿನಕ್ಕೆ ಮನೆ ಬಿಟ್ಟು ಬಂದಿರತಕ್ಕಂಥ ವ್ಯಕ್ತಿಯು ಆತನ ಕಾಟ ತಡೆಯೋಕ್ಕಾಗ್ದಾನೆ ಅಂತ ಸೈಕ್ವಾಗಿ ಬಿಹೇವಿಯರ್ ತಡೆಯೋಕ್ಕಾಗ್ದಾನೆ ಮನೆ ಬಿಟ್ಟು ಬಂದಿರ್ತಕ್ಕ ವ್ಯಕ್ತಿ. ನೋಡೋಣ, ಮುಂದಿನ ಪ್ರಕರಣ ನಡೀತಾ ಇದೆ, ನ್ಯಾಯಾಲಯದಲ್ಲಿದೆ. ಅದನ್ನು ನಾವು ಹೋರಾಟ ಮಾಡ್ತೀವಿ. ಮುಂದೆ ಯಾವುದೋ ಹೆಣ್ಮಕ್ಳು ಈ ಥರ ಆಗಬಾರ್ದು, ಈ 3 ಹೆಣ್ಮಕ್ಳು ಆದಂಥ ತೊಂದರೆ, ನೋವು, ಕ್ರೌರ್ಯಗಳು ಬೇರೆ ಹೆಣ್ಮಕ್ಳು ಆಗಬಾರ್ದು ಅನ್ನೋ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಸರ್. ಈ ಸದ್ಯಕ್ಕೆ ವೃತ್ತಿ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ನಂಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ. ಕೇವಲ ವೃತ್ತಿ ಮಾಡ್ತಾ ಹನಗೋಡ್ನಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತಿದೆ ಸರ್. ಎಲ್ಲ ಪ್ರೀತಿ ಈ 3ನೇ ಹುಡುಗಿ ಮಾತ್ರ ಮದುವೆ ಆಗಿರೋದು ಸರ್. 3ನೇ ಹುಡುಗಿ ಮಾತ್ರ. ಹೌದು, ಇಲ್ಲ ಪ್ರೀತಿಸಿಲ್ಲ. ಈ ಹುಡುಗಿ ಮದುವೆ ಆಗಿರೋದು. ಫಸ್ಟ್ನೇ 2 ಹೆಣ್ಮಕ್ಳನ್ನ ಪ್ರೀತಿಸಿರೋದು, ಪ್ರೀತಿಸಿ ಮೋಸ ಮಾಡಿರ್ತಕ್ಕಂಥದ್ದು. ನಮ್ಮ ಮೇಲ್ನೋಟು ಕಂಡು ಬಂದ ಹೆಣ್ಮಕ್ಳು ವಿಚಾರ. ಇನ್ನು ಎಷ್ಟು ಮಕ್ಕಳು ವಿಚಾರ ನನಗೆ ಬಂದಿಲ್ಲ, ಮುಂದೆ ನೋಡ್ ಗೊತ್ತಾಗುತ್ತೆ ಸರ್ ಯಾರು.